ಮಂಗಳೂರಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮ ಊರೇ ಮುಳುಗಡೆ ಆಗಿದೆ. ಕೆಲವು ಕಡೆಗಳಲ್ಲಿ ಮಳೆಯ ಆರ್ಭಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಕರಾವಳಿ ಭಾಗದಲ್ಲಂತೂ ನಿರಂತರವಾಗಿ ಮಳೆ ಆಗ್ತಾ ಇದೆ. ಊರೇ ಮುಳುಗಡೆ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಮಳೆ ಬಂದಿರಬೇಕು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಮಹಾ ಮಳೆಗೆ ಮಂಗಳೂರಿನಲ್ಲಿ ಗ್ರಾಮಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಆದ್ಯಪಾಡಿ ಗ್ರಾಮದಲ್ಲಿ ಗ್ರೌಂಡ್ ರಿಪೋರ್ಟ್. ಮಳೆ ಆರ್ಭಟ ಹೇಗಿದೆ ಅನ್ನೋದು ನೋಡ್ತಾ ಇದ್ದೀರಿ. ಕರಾವಳಿಯ ಕುಂಭದ್ರೋಣ ಮಳೆಗೆ ಇಡೀ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ತತ್ತರಿಸಿರುವಂತದ್ದು. ಗ್ರಾಮೀಣ ಭಾಗ ಸೇರಿದಂತೆ ನಗರದ ಅನೇಕ ಭಾಗಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ಅನೇಕ ಕೃಷಿ ತೋಟಗಳು ಜಲಸ್ತಂಭನವಾಗಿರುವಂತದ್ದು. ನಾವೀಗ ಇರುವಂತದ್ದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದ ಊರಲ್ಲೇ ಇರುವಂತಹ ಆದ್ಯಪಾಡಿ ಪರಿಸರದಲ್ಲಿದ್ದೇವೆ. ಸರಿಸುಮಾರು 20ಕ್ಕೂ ಅಧಿಕ ಮನೆಗಳು ಇಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ನೀವು ದೃಶ್ಯದಲ್ಲಿ ನೋಡಬಹುದು. ಇದು ಸಂಪೂರ್ಣ ಈ ಆದ್ಯಪಾಡಿ ಪರಿಸರದ ತೋಟದ ಅಂದ್ರೆ ಕೃಷಿ ಪ್ರದೇಶ ಆಗಿರುವಂತದ್ದು. ಈಗ ಇಡೀ ಕೃಷಿ ಪ್ರದೇಶ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂತದ್ದು. ಮುಖ್ಯವಾಗಿ ಕಳೆದ 13 ವರ್ಷಗಳಿಂದ ಈ ಸಮಸ್ಯೆಯನ್ನು ಇಲ್ಲಿಯ ಜನರು ಅನುಭವಿಸುತ್ತಿದ್ದಾರೆ. 20 ಮನೆಗಳು ಈ ಒಂದು ಜಲ ದಿಗ್ಬಂಧನಕ್ಕೆ ಅಥವಾ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ಕೃಷಿ ಭೂಮಿಯಿಂದ ಹಿಡಿದು ಎಲ್ಲಾ ಮನೆಗಳು ಕೂಡ ಮುಳುಗಡೆಯಾಗಿದೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕೇವಲ ಹಾಳೆಗಳೇ ಸರ್ಕಾರಕ್ಕೆ ತಲುಪಿದೆ ಹೊರತು ಯಾವುದೇ ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಪಕ್ಕದಲ್ಲೇ ಇರುವಂತಹ ಫಲ್ಗುಣಿ ನದಿಗೆ ಕಟ್ಟಲಾಗಿರುವಂತಹ ಕಿಂಡಿ ಅಣೆಕಟ್ಟು ಅವೈಜ್ಞಾನಿಕವಾಗಿದೆ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಅಧಿಕಾರಿಗಳಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಇಲ್ಲಿಯ ಪರಿಸರದ ಅಥವಾ ಈ ಇಲ್ಲಿಯ ಜನರಿಗೆ 20 ಮನೆಗಳಿಗೆ ಯಾವುದೇ ಪರಿಹಾರವನ್ನು ಕೂಡ ಇಲ್ಲಿಯವರೆಗೂ ಒದಗಿಸಿಲ್ಲ. ಕಳೆದ 13 ವರ್ಷಗಳಿಂದ 14 ವರ್ಷಗಳಿಂದ ಈ ಸಮಸ್ಯೆಯನ್ನು ಇಲ್ಲಿಯ ಜನರು ಅನುಭವಿಸ್ತಾ ಇದ್ದಾರೆ. ತಮ್ಮ ಕೃಷಿ ಭೂಮಿಗಳನ್ನು ಬಿಡಲು ಹೋಗದೆ ಅಂದ್ರೆ ಬಿಡ್ಲಿಕ್ಕೂ ಅಲ್ಲ, ಅಲ್ಲಿ ಇಲ್ಲಿ ಇರ್ಲಿಕ್ಕೂ ಅಲ್ಲ, ಇಂತಹ ಪರಿಸ್ಥಿತಿ ಇಲ್ಲಿಯ ಗ್ರಾಮಸ್ಥರಿಗೆ ಎದುರಾಗಿರುವಂತದ್ದು. ಇರ್ಲಿಕ್ಕೆ ಆದ್ಯಪಾಡಿ ಎಲ್ಲಿರು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದರ ಕೆಳಭಾಗದಲ್ಲಿ ಇರುವಂತಹ ಈ ಪ್ರದೇಶ. ಆದರೂ ಕೂಡ ಇಲ್ಲಿಯ ವ್ಯವಸ್ಥೆ ನೋಡಿದ್ರೆ ಹೀಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆದ್ರೂ ಕೂಡ ಇಲ್ಲಿ ಆದ್ಯಪಾಡಿಯ ಜನ ಆತಂಕಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ನಿವಾಸಿಗಳು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿಯ ಕೃಷಿ ಕಾಯಕವನ್ನು ಮಾಡಿಕೊಂಡಿರುವಂತಹ ಶಿವರಾಮ್ ಅವರು ಇದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಇವರು ಬೋಟ್ ಇಟ್ಕೊಂಡಿದ್ದಾರೆ. ಇಲ್ಲಿಯ 20 ಮನೆಗಳಲ್ಲೂ ಕೂಡ ಬಹುತೇಕ ಮನೆಗಳಲ್ಲಿ ಬೋಟ್ ಇದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇವತ್ತು ಶಿವರಾಮ್ ಅವರಿದ್ದಾರೆ. ಸರ್, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಆಗ್ತಿದೆ? ಸರ್ಕಾರಕ್ಕೆ ಕೇವಲ ಇದರ ಮನವಿಯ ಹಾಳೆಗಳೇ ಹೊರತಾದಂತೆ ಬೇರೆ ಏನು ಪರಿಹಾರ ಇಲ್ವಾ ಸರ್? ಕಳೆದ 13 ವರ್ಷದಿಂದ ಇದೇ ಪರಿಸ್ಥಿತಿ. 12-13 ಸಾಲಲ್ಲಿ ಆದದ್ದು ಮರವೂರು ಡ್ಯಾಮಿಗೆ, ನಮ್ಮ ಫಲ್ಗುಣಿ ನದಿಗೆ ಮರವೂರಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ನೀರಿಗೆ. ಅದು ನಮಗೆ ಪ್ರತಿ ವರ್ಷ ಇಂಥದ್ದೇ ಪರಿಸ್ಥಿತಿ 13 ವರ್ಷದಿಂದ. ಏನಂದ್ರೆ ಅದು ಏನ್ ಮಾಡಿದ್ದಾರೆ ಅಂದ್ರೆ 8 ಫೀಟ್ ಬೆಡ್ ಮಾಡಿ 3 ಫೀಟ್ ಕಿಂಡಿ 3 ಫೀಟ್ ಫಿಲ್ಲರ್ ಮಾಡಿಬಿಟ್ಟಿದ್ದಾರೆ. ಅದು ಮಳೆಗಾಲದ ನೀರು ಹೊರಗೆ ಹೋಗುವಂತದ್ದು ವ್ಯವಸ್ಥೆ ಇಲ್ಲ ಅದಕ್ಕೆ. ನಾವು ಪ್ರತಿ ವರ್ಷ ಅರ್ಜಿ ಕೊಟ್ಟು ಹೇಳುದೇನೆಂದ್ರೆ ಅವರಿಗೆ ಎಮರ್ಜೆನ್ಸಿ ಗೇಟ್ ಮಾಡಿ ಅಂತ ಹೇಳುದು. ಇಷ್ಟರ ತನಕ ಅವರು ಏನೂ ಮಾಡಲಿಲ್ಲ. ಎಲ್ಲರೂ ಬರ್ತಾರೆ ಭರವಸೆ ಕೊಟ್ಟು ಹೋಗುದಲ್ಲದೆ ಏನು ಮಾಡಲಿಲ್ಲ. ಇಷ್ಟರ ತನಕ ಮಾಡಲಿಲ್ಲ. ಒಂದು ಮಳೆ ಬಂದು ಇಷ್ಟರ ತನಕ ಮಳೆ ಬರಲಿ. ನಿನ್ನೆ ಒಂದು ಮಳೆ ಬಂತು, ಇವತ್ತು ನೋಡಿ ಇಂಥ ಪರಿಸ್ಥಿತಿ ಬಂದಿದೆ. ಒಂದು ಮಳೆಗಿಂತ ಪರಿಸ್ಥಿತಿ ಆದ್ರೆ ಹೇಗೆ ಕೂತ್ಕೊಳ್ಳೋದು ನಾವು? ಅವರು ತಕ್ಷಣವಾಗಿ ಆ ಮರವೂರು ಡ್ಯಾಮಿಗೆ ಎಮರ್ಜೆನ್ಸಿ ಗೇಟ್ ಮಾಡ್ಬೇಕಂತಲೇ ನಮ್ಮ ವಿನಂತಿ, ಮತ್ತೇನಿಲ್ಲ. ಅವರೊಂದು ಅದಕ್ಕೆ ತಕ್ಷಣ ಒಂದು ಏನಾದ್ರೆ 30 ಫೀಟ್ ಎಮರ್ಜೆನ್ಸಿ ಗೇಟ್ ಮಾಡಿಬಿಟ್ರೆ ನಮಗೆ ಏನೋ ಇಂಥ ಪರಿಸ್ಥಿತಿ ಬರುವುದೇ ಇಲ್ಲ. ಯಾಕಂದ್ರೆ ಮಳೆಗಾಲ ನೀರು ಸರಳವಾಗಿ ಹೋಗ್ಲಿ 3 ತಿಂಗಳದ್ದು, ಬಾಕಿ ಬೇಸಿಗೆಗಾಲದಲ್ಲಿ ಅವರು ಕಟ್ಲಿ, ನಾವು ಅದನ್ನೇನು ಕೇಳುವುದಿಲ್ಲ. ನಾವು ಇಲ್ಲಿ 30 ಮನೆಯಲ್ಲಿ ಎಷ್ಟು ಜನ ಇದ್ದೇವೆ? ಒಂದೊಂದು ಮನೆಗೆ 5 ಜನ ಆದ್ರೆ ಎಷ್ಟು ಜನ ಆಯ್ತು? ಇಷ್ಟು ಜನ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಬೇಕು. ಎಂತ ಪರಿಸ್ಥಿತಿ? ಇಂಥ ಪರಿಸ್ಥಿತಿ ಆಗಿ ನಮ್ಮ ಊರಲ್ಲಿ ಯುವಕರೆಲ್ಲ ನಿಲ್ಲುವುದೇ ಇಲ್ಲ. ಅಂತ ಪರಿಸ್ಥಿತಿ ಎಲ್ಲ ಬಂದಿದೆ. ಈ ಸಲ ಆದ್ರೂ ಅವರು ನಮ್ಮ ಕೃಷಿ ಎಲ್ಲ ಹಾನಿ ಆಗ್ತಾ ಉಂಟು. ಭತ್ತ, ಅಡಿಕೆ, ತೆಂಗು, ಬಾಳೆ ಎಲ್ಲ ಇಲ್ಲಿ ಕಾಣ್ತದಲ್ಲ, ಎಲ್ಲ ಮುಳುಗಡೆ ಆಗಿದೆ. ಇಂಥ ಪರಿಸ್ಥಿತಿ ಇರುವಾಗ ನಾವು ಹೇಗೆ ಇರುವುದು? ಈ ಸಲ ಆದ್ರೂ ಅದಕ್ಕೆ ಎಮರ್ಜೆನ್ಸಿ ಗೇಟ್ ಮಾಡಲಿ ಅಂತ ನಾನು ವಿನಂತಿ ಮಾಡುದು. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಈ ಆದ್ಯಪಾಡಿಯ ಅತಿ ಸುಂದರ ಪರಿಸರವನ್ನು ಉಳಿಸಬೇಕಾಗಿ ಈ ಮೂಲಕ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಆದಿತ್ಯ ದಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು.